ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ತಯಾರಿಸಬಹುದಾದ ಚಾಕ್ಲೇಟ್ ರವಾ ಕೇಕ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಓವೆನ್ ಇದ್ರೆ ಓವೆನ್ ಅಲ್ಲಿ ಮಾಡಬಹುದು, ಅದಿಲ್ದಿದ್ರೆ ಗ್ಯಾಸ್ ಸ್ಟವ್ ಮೇಲೆ ಯಾವ ರೀತಿ ಮಾಡೋದು ಅಂತ ಸಹ ವಿವರಿಸಿದ್ದೇನೆ. ಯಾವುದೇ ಕೇಕ್ ಆಗಿರಲಿ ತಗೊಳ್ಳುವಂತಹ ಅಳತೆ ತುಂಬಾ ಮುಖ್ಯ. ಹಾಗೆ ಬಳಸುವಂತಹ ಸಾಮಗ್ರಿಗಳು ರೂಮ್ ಟೆಂಪರೇಚರ್ ಅಂದ್ರೆ ಕೋಣೆ ಉಷ್ಣತೆಯಲ್ಲಿರಬೇಕು. ಇದನ್ನು ಗಮನದಲ್ಲಿಟ್ಕೊಂಡು ರೆಸಿಪಿಯನ್ನು ಶುರು ಮಾಡೋಣ. ಮಿಕ್ಸರ್ ಜಾರಿಗೆ 1.5 ಕಪ್ ಆಗುವಷ್ಟು ಬಾಂಬೆ ರವಾ, 1/4 ಕಪ್ ಸಕ್ಕರೆ, 1/4 ಕಪ್ ಕೊಕ್ಕೋ ಪೌಡರ್, 1/4 ಕಪ್ ಹಾಲು, 1/4 ಕಪ್ ಕೊಬ್ಬರಿ ಎಣ್ಣೆಯನ್ನೇ ಇಲ್ಲಿ ಬಳಸಬೇಕು. 1 ಚಮಚ ವೆನಿಲಾ ಎಸೆನ್ಸ್, ಅರ್ಧ ಚಮಚ ಬೇಕಿಂಗ್ ಪೌಡರ್, 1/4 ಚಮಚ ಬೇಕಿಂಗ್ ಸೋಡಾ, 2 ಚಮಚದಷ್ಟು ಕಾಫಿ ಪೌಡರ್. ಇನ್ಸ್ಟೆಂಟ್ ಅನ್ನಾದ್ರೂ ಬಳಸ್ಬೋದು, ಫಿಲ್ಟರ್ ಕಾಫಿ ಪೌಡರ್ ಅನ್ನಾದ್ರೂ ಬಳಸ್ಬೋದು. ಇನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ನೋಡಿ, ಈಗ ಕೇಕ್ ಬ್ಯಾಟರ್ ರೆಡಿ ಆಯಿತು. 1-2 ನಿಮಿಷಗಳ ಕಾಲ ಬ್ಲೆಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣ ಇದು. ನೋಡಿ, ಈ ಹದದಲ್ಲಿರಲಿ. ಕೇಕ್ ಟಿನ್ನಿನ ತಳಕ್ಕೆ ಎಣ್ಣೆ ಸವರಿದ ಬೇಕಿಂಗ್ ಪೇಪರ್ ಇಟ್ಟು ಟ್ರೇಯ ಸುತ್ತಲೂ ಎಣ್ಣೆಯನ್ನು ಗ್ರೀಸ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ಟಿನ್ಗೆ ಕೇಕ್ ಬ್ಯಾಟರ್ ಅನ್ನು ಹಾಕಿ ಅರ್ಧ ಭಾಗದಷ್ಟು ಮಾತ್ರ ಹಾಕೊಂಡ್ರೆ ಸಾಕು. 1-2 ಸಲ ಈ ರೀತಿಯಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ನಂತರ 180 ಡಿಗ್ರಿ ಸೆಲ್ಸಿಯಸ್ ಪ್ರೀ ಹೀಟ್ ಮಾಡಿದ ಓವೆನ್ನಲ್ಲಿ 30 ನಿಮಿಷದವರೆಗೆ ಬೇಕ್ ಮಾಡಬೇಕು. ಓವೆನ್ ಇಲ್ದಿದ್ರೆ ದಪ್ಪತಳದ ಪಾತ್ರೆ ಅಥವಾ ಕುಕ್ಕರ್ ಅನ್ನಾದ್ರೂ ಬಳಸ್ಬೋದು. ಆದ್ರೆ ನಾನಿಲ್ಲಿ ಕಬ್ಬಿಣದ ಬಾಣಲೆ ಇಡ್ತಾ ಇದ್ದೇನೆ. ತಳಕ್ಕೆ ಒಂದು ಸ್ಟ್ಯಾಂಡ್ ಇಡಬೇಕಾಗತ್ತೆ. ಯಾವುದೇ ಪಾತ್ರೆ ಆಗಲಿ ತಳಕ್ಕೆ ಸ್ಟ್ಯಾಂಡ್ ಇಡೋದು ತುಂಬಾ ಮುಖ್ಯ. ಬಾಣಲೆ ಚಿಕ್ಕದಾಗಿದ್ರಿಂದ ನಾನಿಲ್ಲಿ ಒಂದು ಪ್ಲೇಟ್ ಅನ್ನು ಉಲ್ಟಾ ಮಾಡಿ ಸ್ಟ್ಯಾಂಡ್ ಆಗಿ ಇಡ್ತಾ ಇದ್ದೇನೆ. ಇನ್ನು ಮುಚ್ಚಳವನ್ನ ಮುಚ್ಚಿ 10 ನಿಮಿಷ ಪ್ರೀ ಹೀಟ್ ಮಾಡೋದಕ್ಕೆ ಬಿಡಿ. ಕುಕ್ಕರ್ ಆದ್ರೆ ಲಿಡ್ನಲ್ಲಿರುವಂತಹ ಗ್ಯಾಸ್ಕೆಟ್ ಅನ್ನು ರಿಮೂವ್ ಮಾಡಿದ ನಂತರ ಕ್ಲೋಸ್ ಮಾಡಬೇಕು. ವಿಸಿಲನ್ನು ಸಹ ತೆಗೆದು ಮೇಲಿಂದ ಒಂದು ಲೋಟವನ್ನು ಮುಚ್ಚಿಡಬೇಕು. ಎಣ್ಣೆ ಸವರಿದ ಬೌಲ್ಗೆ ತಯಾರಿಸಿರುವ ಕೇಕ್ ಮಿಶ್ರಣವನ್ನು ಹಾಕ್ಕೊಂಡೆ. ಬೌಲಿನ ಅರ್ಧ ಭಾಗದಷ್ಟು ಮಾತ್ರ ಹಿಟ್ಟನ್ನು ಹಾಕೋಬೇಕು. ಪ್ರೀ ಹೀಟ್ ಮಾಡಿದ ಬಾಣಲೆಯೊಳಗೆ ಇಟ್ಟು 15 ನಿಮಿಷ ಇದನ್ನು ಕುಕ್ ಮಾಡಬೇಕು. ಇದು ಕಮ್ಮಿ ಕ್ವಾಂಟಿಟಿ ಆಗಿದ್ರಿಂದ ಇಲ್ಲಿ 15 ನಿಮಿಷ ಸಾಕಾಗತ್ತೆ. ಜಾಸ್ತಿ ಕ್ವಾಂಟಿಟಿ ಆದರೆ ಜಾಸ್ತಿ ಸಮಯ ಬೇಕಾಗತ್ತೆ, ಅದು ಗಮನದಲ್ಲಿರಬೇಕು. ಈ ಕಡೆ ಓವೆನ್ನಲ್ಲಿಟ್ಟಿರುವಂತಹ ಕೇಕ್ ಸಹ ಕರೆಕ್ಟಾಗಿ ಬೇಕಾಗಿದೆ. ನೋಡಿ, ಒಂಚೂರು ಚಾಕುಗೆ ಅಂಟ್ತಿಲ್ಲ. ಪೂರ್ತಿಯಾಗಿ ತಣಿದ ನಂತರ ಸೈಡ್ ಪೂರ್ತಿಯಾಗಿ ಎಬ್ಬಿಸಿ ಇದನ್ನು ಡಿಮೌಲ್ಡ್ ಮಾಡಿ. ನೋಡಿ, ಈ ರೀತಿಯಲ್ಲಿ ಉಲ್ಟಾ ಮಾಡಿದ್ರೆ ನೀಟಾಗಿ ತೆಗಿಬೋದು. ಇನ್ನು ಮೇಲಿಂದ ಚಾಕ್ಲೇಟ್ ಸಿರಪ್ ಅನ್ನು ಹಾಕ್ತಾ ಇದ್ದೇನೆ. ಇದು ಹೋಮ್ ಮೇಡ್ ಚಾಕ್ಲೇಟ್ ಸ್ಪ್ರೆಡ್. ಆ ವಿಡಿಯೋ ನನ್ನ ಚಾನಲಲ್ಲಿ ಇದೆ, ಇಂಟ್ರೆಸ್ಟ್ ಇರುವವರು ಚೆಕ್ ಮಾಡ್ಬೋದು. ನಾನು ಚಾಕ್ಲೇಟ್ ಸ್ಪ್ರೆಡ್ಡಿಗೆ ಸ್ವಲ್ಪ ಹಾಲು ಸೇರಿಸಿ ಈ ಹದದಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ನೀವು ರೆಡಿಮೇಡ್ ಚಾಕ್ಲೇಟ್ ಸ್ಪ್ರೆಡ್ ಅನ್ನಾದರೂ ಇದಕ್ಕೆ ಬಳಸಬಹುದು. ಕೇಕ್ ಮೇಲೆ ನೀಟಾಗಿ ಚಾಕ್ಲೇಟ್ ಸ್ಪ್ರೆಡ್ ಅನ್ನು ಸ್ಪ್ರೆಡ್ ಮಾಡಿದ ನಂತರ ಟಾಪಿಂಗ್ಸಿಗಾಗಿ ನಾನಿಲ್ಲಿ ಚೋಕೋ ಚಿಪ್ಸ್ ಬಳಸ್ತಾ ಇರೋದು. ನಿಮ್ಮಿಷ್ಟದ ಬೇರೆ ಯಾವುದೇ ಟಾಪಿಂಗ್ಸ್ ಅನ್ನು ಇಲ್ಲಿ ಬಳಸಬಹುದು. ನೋಡಿ, ಸೂಪರ್ ಆಗಿ ಬಂದಿದೆ ಕೇಕ್. ನಿಮ್ಮಿಷ್ಟದ ಶೇಪ್ನಲ್ಲಿ ಇನ್ನು ಕಟ್ ಮಾಡಿ ಎಂಜಾಯ್ ಮಾಡಿ. ಗ್ಯಾಸ್ ಮೇಲೆ ಮಾಡಿರುವಂತಹ ಕೇಕನ್ನು ನೋಡಿ ಡಿಮೋಲ್ಡ್ ಮಾಡ್ತಾ ಇದ್ದೇನೆ. ಇದು ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ಕೂಡ ರೆಸಿಪಿಯನ್ನು ಮಕ್ಕಳಿಗೆ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.